ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶಿರಸಿನಗರ ಠಾಣೆ ಪಿಎಸ್ಐ ಆಗಿ ಅಧಿಕಾರ ವಹಿಸಿಕೊಂಡ ನರಸಿಂಹಲು. ಸಮಾಜದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಅನನ್ಯ, ಶಾಸಕ ಭೀಮಣ್ಣ ನಾಯ್ಕ್. ಯುದ್ಧದ ಕಾರ್ಮೋಡದ ನಡುವೆ ಕಾರವಾರ ಬಂದರಿಗೆ ಬಂದಿಳಿದ ಯುಎಇ ಹಡಗು. 2115 ಮೆಟ್ರಿಕ್ ಟನ್ ಬಿಟುಮಿನ್ ಆಮದು. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ದೊಡ್ಡನಳ್ಳಿ ರಸ್ತೆ ಈಗ ವಾಹನಮಯವಾಗಿದೆ. ಸರ್ಕಾರಿ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಬದುಕಿಗೆ ಆಸರೆ, ಶಾಸಕ ಭೀಮಣ್ಣ ನಾಯ್ಕ್. ಬಿಜೆಪಿ ಗೋಕರ್ಣ ಮಂಡಳದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಮತ್ತು ಮಂಡಲ ಕಾರ್ಯಕಾರಿಣಿ ಸಭೆ. ಒಂದು ಮಹಿಳೆ ಶಿಕ್ಷಣ ಹೊಂದಿದಾಗ, ಕೌಶಲ್ಯಗಳನ್ನು ಕಲಿತಾಗ ಆತ್ಮವಿಶ್ವಾಸದಿಂದ ಮುಂದೆ ಬರಲು ಸಾಧ್ಯ. ಶ್ರೀಮತಿ ಮಾರ್ಗರೇಟ್ ಆಳ್ವಾ. ಅಶೋಕ್ ನಾಯ್ಕ್ ನಿಧನ. 1.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಶಾಸಕ ಭೀಮಣ್ಣ ನಾಯ್ಕ್ ಅವರಿಂದ ಭೂಮಿ ಪೂಜೆ. ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ವರ್ಗಾವಣೆಗೊಂಡಿರುವ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಕಾರವಾರ ತಾಲೂಕಿನ ಮಲ್ಲಾಪುರ ಮತ್ತು ಚಿತ್ತಾಕೊಲ್ಲ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನರಸಿಂಹಲು ಅವರು ಶಿರಸಿನಗರ ಠಾಣೆ ಪಿಎಸ್ಐ ಆಗಿ ಶನಿವಾರ ಬೆಳಗ್ಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸಮಾಜದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಅನನ್ಯ. ನಗರದ ರಂಗಧಾಮದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಆದರ್ಶ ವನಿತಾ ಸಮಾಜ ಸಹ್ಯಾದ್ರಿ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಲೋಗೋ ಬಿಡುಗಡೆಗೊಳಿಸಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಮಾತನಾಡಿದರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಕಳೆದ 5 ದಶಕಗಳಿಂದ ಆದರ್ಶ ವನಿತಾ ಸಮಾಜವು ಮಹಿಳೆಯರನ್ನ ಸಂಘಟಿಸುವಲ್ಲಿ ಮತ್ತು ಅವರಲ್ಲಿರುವ ವಿವಿಧ ರೀತಿಯ ಪ್ರತಿಭೆಗಳನ್ನು ಹೊರತರುವ ಕೆಲಸ ಅತ್ಯಂತ ಶ್ಲಾಘನೀಯವಾದದ್ದು ಎಂದರು. ಅಲ್ಲದೆ ಮಹಿಳೆಯರು ಕೇವಲ ಮನೆಗೆ ಸೀಮಿತವಾಗದೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸದೃಢರಾಗಬೇಕು. ಇಂತಹ ಸಂಸ್ಥೆಗಳ ವೇದಿಕೆಯನ್ನು ಬಳಸಿಕೊಳ್ಳುವ ಮೂಲಕ ಮಹಿಳೆಯರು ಸಮಾಜದ ಮುನ್ನೆಲೆಗೆ ಧಾವಿಸಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸಲು ಸಹಕಾರಿಯಾಗುತ್ತದೆ ಎಂದರು. ಈ ಸಂಸ್ಥೆಯ 50 ವರ್ಷಗಳನ್ನು ಪೂರೈಸಿ ಸಾರ್ಥಕ ಹಾದಿಯಲ್ಲಿ ನಡೆಯುತ್ತಿದೆ. ಇದಕ್ಕೆಲ್ಲ ಕಾರಣ 50 ವರ್ಷಗಳಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈ ಮಟ್ಟಕ್ಕೆ ತಂದಿರುವುದು ಅತ್ಯಂತ ಸಂತೋಷದ ಗಳಿಗೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆದರ್ಶ ವನಿತಾ ಸಮಾಜದ ಪದಾಧಿಕಾರಿಗಳು, ಪ್ರಮುಖರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆಯಲ್ಲಿ ಹಡಗುಗಳ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿದ್ದರೂ ಕಾರವಾರದ ವಾಣಿಜ್ಯ ಬಂದರಿಗೆ ಯುಎಇಯಿಂದ ಬಿಟುಮಿನ್ ಹೊತ್ತ ಹಡಗು ಯಶಸ್ವಿಯಾಗಿ ಆಗಮಿಸಿದೆ. ಯುಎಇಯ ಖೋರ್ ಪಕ್ಕನ್ ಬಂದರಿನಿಂದ ಹೊರಟಿದ್ದ ಚೆಂಗ್ ಎಕ್ಸ್ ಹೆಸರಿನ ಈ ಹಡಗು ಸುಮಾರು 3115 ಮೆಟ್ರಿಕ್ ಟನ್ ಬಿಟುಮಿನ್ ಹೊತ್ತು ತಂದಿದೆ ಎಂದು ಕಾರವಾರ ಬಂದರು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಹಡಗು ಮಾರ್ಚ್ 3ರಂದು ಯುಎಇಯಿಂದ ಹೊರಟಿದ್ದು, ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಸುಮಾರು 9 ದಿನಗಳ ಪ್ರಯಾಣದ ನಂತರ ಮಾರ್ಚ್ 18ರಂದು ಕಾರವಾರ ಬಂದರು ತಲುಪಿದೆ. ಸಾಮಾನ್ಯವಾಗಿ ಕಾರವಾರ ವಾಣಿಜ್ಯ ಬಂದರಿಗೆ ಪ್ರತಿ ತಿಂಗಳು 5ರಿಂದ 8 ಬಿಟುಮಿನ್ ಹಡಗುಗಳು ಬರುತ್ತಿದ್ದವು. ಆದರೆ ವಾರಕ್ಕೆ ಕನಿಷ್ಠ 2 ಹಡಗುಗಳು ಆಗಮಿಸುತ್ತಿದ್ದವು. ಆದರೆ ಯುದ್ಧ ಆರಂಭವಾದ ನಂತರ ಹಡಗುಗಳ ಸಂಚಾರ ಕುಸಿದಿದ್ದು, ಮಾರ್ಚ್ ತಿಂಗಳ ಆರಂಭದಲ್ಲಿ 1 ಹಡಗು ಬಂದು ಹೋದ ನಂತರ ಇದೀಗ ದೀರ್ಘ ವಿರಾಮದ ಬಳಿಕ ಮತ್ತೊಂದು ಹಡಗು ಬಂದಿಳಿದಂತಾಗಿದೆ. ಈ ರೀತಿ ಹಡಗುಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ ಕಾರವಾರ ಬಂದರಿಗೆ ಪ್ರತಿ ತಿಂಗಳು ಸುಮಾರು 60ರಿಂದ 80 ಲಕ್ಷ ರೂಪಾಯಿಗಳಷ್ಟು ಆದಾಯ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಾರವಾರ ಬಂದರಿಗೆ ಮುಖ್ಯವಾಗಿ ಬಿಟುಮಿನ್ ಆಮದಾಗುತ್ತಿದೆಯಾದರೂ ಇದರೊಂದಿಗೆ ಇಂಡೋನೇಷ್ಯಾದಿಂದ ಪಾಮ್ ಆಯಿಲ್, ಜೋರ್ಡಾನ್ನಿಂದ ರಾಕ್ ಫಾಸ್ಫೇಟ್ ಮತ್ತು ಕಾಂಡ್ಲಾದಿಂದ ಕೈಗಾರಿಕಾ ಉಪ್ಪು ಕೂಡ ಸರಬರಾಜಾಗುತ್ತದೆ. ಅಲ್ಲದೆ ನೌಕಾನೆಲೆಗೆ ಅಗತ್ಯವಿರುವ HSD ಇಂಧನ ಕೂಡ ಇಲ್ಲಿ ಬರುತ್ತದೆ. ಸದ್ಯ ಬಂದಿಳಿದಿರುವ ಹಡಗಿನಿಂದ ಬಿಟುಮಿನ್ ಖಾಲಿ ಮಾಡುವ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಮುಂದಿನ ವಾರ ಬರಲಿರುವ ಹಡಗುಗಳ ಬಗ್ಗೆ ಯಾವುದೇ ಪೂರ್ವ ಮಾಹಿತಿ ಅಥವಾ ಸೂಚನೆ ಲಭ್ಯವಾಗಿಲ್ಲ ಎಂದು ಬಂದರು ಅಧಿಕಾರಿಗಳು ತಿಳಿಸಿದ್ದಾರೆ. ಇಕ್ಕಟ್ಟಾದ ರಸ್ತೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ವಾಹನ ಸಂಚಾರದಿಂದ ಅಪಘಾತ ಭೀತಿ ಹೆಚ್ಚಾಗಿದೆ. ರಸ್ತೆಯಲ್ಲಿ ಯಾವುದೇ ಮುಂಜಾಗ್ರತಾ ಸೂಚನಾ ಫಲಕಗಳಿಲ್ಲದೆ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಗಾಗ ಸಂಭವಿಸುವ ಅಪಘಾತಗಳಿಂದ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವ ಜವಾಬ್ದಾರಿ ಗ್ರಾಮಸ್ಥರ ಮೇಲೆಯೇ ಬಿದ್ದಿದೆ. ಕಾಮಗಾರಿಯಿಂದ ರಸ್ತೆ ಧೂಳುಮಯವಾಗಿದ್ದು, ಈ ಮಾರ್ಗದಲ್ಲಿ ಪ್ರಯಾಣಿಸುವುದು ಸವಾರರಿಗೆ ದುಸ್ಸಾಹಸವಾಗಿದೆ. ಅಪಘಾತಗಳನ್ನು ತಪ್ಪಿಸಲು ತಕ್ಷಣ ಸೂಚನಾ ಫಲಕ ಅಳವಡಿಸಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.
ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಕುಟುಂಬದ ಆರ್ಥಿಕ ಸಬಲೀಕರಣಕ್ಕೆ ಪೂರಕವಾಗಿದೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ತಿಳಿಸಿದರು. ನಗರದ ರಾಯರಪೇಟೆಯ ಕನ್ಸ್ಯೂಮರ್ ಸೊಸೈಟಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತಾದ ಮಾಹಿತಿ ಫಲಕವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಸರ್ಕಾರದ ಲಕ್ಷ್ಮಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹಜ್ಯೋತಿ ಹಾಗೂ ಯುವ ನಿಧಿ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಫಲಕವನ್ನು ಲೋಕಾರ್ಪಣೆ ಮಾಡಲಾಯಿತು. ಸೊಸೈಟಿಯಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಫಲಕಗಳನ್ನು ಅಳವಡಿಸುವುದರಿಂದ ಸಾಮಾನ್ಯ ಜನರಿಗೆ ಯೋಜನೆಗಳ ಸೌಲಭ್ಯ ಮತ್ತು ಅರ್ಹತೆಯ ಬಗ್ಗೆ ಸ್ಪಷ್ಟ ಮಾಹಿತಿ ದೊರೆಯಲಿದೆ ಎಂದು ಶಾಸಕರು ಆಶಯ ವ್ಯಕ್ತಪಡಿಸಿದರು. ಫಲಕ ಬಿಡುಗಡೆಯ ನಂತರ ಶಾಸಕರು ಸೊಸೈಟಿಯಲ್ಲಿ ಸಂಗ್ರಹಿಸಲಾಗಿದ್ದ ಅಕ್ಕಿ ಮತ್ತು ಇತರ ಪಡಿತರ ಪದಾರ್ಥಗಳ ಗುಣಮಟ್ಟವನ್ನು ಖುದ್ದಾಗಿ ಪರಿಶೀಲಿಸಿದರು. ಸಾರ್ವಜನಿಕರಿಗೆ ವಿತರಿಸಲಾಗುವ ಅಕ್ಕಿಯು ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು ಮತ್ತು ತೂಕದಲ್ಲಿ ಯಾವುದೇ ವ್ಯತ್ಯಾಸವಾಗಬಾರದು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸರ್ಕಾರದ ಸೌಲಭ್ಯಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎನ್ನುವುದು ನಮ್ಮ ಗುರಿ. ಪಡಿತರ ವಿತರಣೆಯಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಲಾಗುತ್ತದೆ ಎಂದು ಭೀಮಣ್ಣ ಟಿ ನಾಯ್ಕ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸೊಸೈಟಿಯ ಪದಾಧಿಕಾರಿಗಳು, ಪ್ರಮುಖ ಮುಖಂಡರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಾರ್ಚ್ 14ರಂದು ಗೋಕರ್ಣದ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವ ಪ್ರಸಾದ ನಿಲಯ ಹತ್ತಿರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆರವರ ನೇತೃತ್ವದಲ್ಲಿ ಬಿಜೆಪಿ ಗೋಕರ್ಣ ಮಂಡಳದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಹಾಗೂ ಮಂಡಲ ಕಾರ್ಯಕಾರಿಣಿ ಸಭೆ ನಡೆಯಿತು. ದೀಪ ಬೆಳಗುವ ಮೂಲಕ ಶಾಸಕರಾದ ದಿನಕರ್ ಶೆಟ್ಟಿಯವರು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಭಾರತ ಮಾತೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳು ಉಪಾಧ್ಯಾಯರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮ ಆರಂಭಿಸಲಾಯಿತು. ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಮಾತನಾಡಿ, ಒಂದು ಕಾಲದಲ್ಲಿ ಗೋಕರ್ಣ ಭಾಗದಲ್ಲಿ ಬಿಜೆಪಿಗೆ ಓಟ್ ಬರುತ್ತಿತ್ತು. ಆದರೆ ಜನ ಪಕ್ಷದ ಪರ ಸೇರುತ್ತಿರಲಿಲ್ಲ. ಆದರೆ ಇಂದು ಪೆಟ್ಟಿಗೆಯಲ್ಲಿ ಓಟ್ ಬರುವ ಜೊತೆಗೆ ಇಷ್ಟು ಜನ ಸೇರಿದ್ದೀರಿ, ಸಂತೋಷವಾಗಿದೆ ಎನ್ನುವ ಮೂಲಕ ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ನಾನು ಶಾಸಕನಾಗಿ ಯಾವುದೇ ಗುತ್ತಿಗೆದಾರರು, ದೊಡ್ಡ ದೊಡ್ಡ ಹೋಟೆಲ್ ಮಾಲೀಕರು, ವಾಣಿಜ್ಯೋದ್ಯಮಿಗಳಿಗೆ ತೊಂದರೆ ನೀಡಿ ಅವರು ನನ್ನ ಹಿಂದೆ ಬನ್ನಿ ಎಂದಿಲ್ಲ. ನಮ್ಮ ಪಕ್ಷಕ್ಕೆ ಅದರದ್ದೇ ಆದ ತತ್ವ ಸಿದ್ಧಾಂತಗಳಿವೆ. ಪಕ್ಷದ ಬೆಳವಣಿಗೆಗೆ ನನ್ನ ವಿರೋಧಿಗಳ ಕೆಲಸ ಸಹ ಮಾಡಿಕೊಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾ ಬಂದಿದ್ದೇನೆ ಎಂದರು. ಮುಖ್ಯಮಂತ್ರಿಗಳು ಇಲ್ಲಿ ಬಂದಾಗ ನಾನೇ 3 ಸೇತುವೆ ಶಂಕುಸ್ಥಾಪನೆ, ಉದ್ಘಾಟನೆ ಮಾಡಿದ್ದೇನೆ. ಬಿಜೆಪಿಯವರು ಏನೂ ಸಹಕಾರ ಮಾಡಿಲ್ಲ ಎಂದರು. ಆದರೆ ನಾನು ಇಲ್ಲಿ ಬಂದಾಗ ಅವರಿಗೆ ಅವಮಾನ ಮಾಡುವುದು ಸರಿಯಲ್ಲ ಎಂದು ಸುಮ್ಮನಿದ್ದೆ. ಆದರೆ ಈ 3 ಸೇತುವೆಗಳಿಗೆ ನಾನು ಹೆಚ್ಚಿನ ಹಣ ಮಂಜೂರಿಸಿದ್ದೇನೆ. ಇದರ ಬಗ್ಗೆ ದಾಖಲೆ ಸಹ ನೀಡಿದ್ದೇನೆ ಎಂದರು. ಭುವನ್ ಭಾಗವತ್ ಪೇಪರ್ ಹುಲಿ ಏನೇನೋ ಮಾತನಾಡುತ್ತಾನೆ, ಅವನೊಬ್ಬ ಬಚ್ಚ, ಅವನ ಹೇಳಿಕೆಗಳಿಗೆ ನೀವು ಉತ್ತರಿಸುವ ಅಗತ್ಯವಿಲ್ಲ ಎಂದು ಪತ್ರಕರ್ತರೊಬ್ಬರು ನನಗೆ ಹೇಳಿದರು. ಮುಖ್ಯಮಂತ್ರಿ ಇಲ್ಲಿ ಬಂದಾಗ ಕಾಂಗ್ರೆಸ್ ಮುಖಂಡರು ನೀನೊಬ್ಬರೇ ಅಲ್ಲಿದ್ದೀರಿ, ನಮ್ಮ ಪಕ್ಷಕ್ಕೆ ಬನ್ನಿ ಎಂದಾಗ ನಾನು ಬಿಜೆಪಿ ಶಾಸಕ ಒಬ್ಬನಿದ್ದರೂ ಧೈರ್ಯವಾಗಿ ನಿಲ್ಲುತ್ತೇನೆ ಎಂದಿದ್ದೇನೆ. ಆಗ ಮುಖ್ಯಮಂತ್ರಿಗಳು ನೀವು ಅಲ್ಲೇ ಇರಿ ಎಂದರು. ಆದರೆ ನಾನು ಎಂದೂ ಕಾಂಗ್ರೆಸ್ ಸೇರುತ್ತೇನೆ ಎಂದಿಲ್ಲ. ನಾನು, ನಮ್ಮ ಕುಟುಂಬ ಈ ಹಿಂದೆ ರಾಮಕೃಷ್ಣ ಹೆಗಡೆಯವರೊಂದಿಗೆ ಜನತಾ ಪಕ್ಷದಲ್ಲಿದ್ದವರು. ನಾ ಮತದಾನದ ಹಕ್ಕು ಬಂದಾಗಿನಿಂದ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ. ಹೀಗೆಲ್ಲ ಮಾತನಾಡುವ ಭುವನ್ ಭಾಗವತ್ ಯಾರು? ಅಷ್ಟಿದ್ದರೆ ಹಿಂದಿನ ಎಲೆಕ್ಷನ್ನಲ್ಲಿ ನಿವೇದಿತಾ ಆಳ್ವಾನನ್ನು ನಿಲ್ಲಿಸಿ ಇಡುಗುಂಟು ಕಳೆದುಕೊಂಡರು ಎಂದರು. ಟ್ರಾಮಾ ಸೆಂಟರ್ಗೆ ವೈದ್ಯರನ್ನ ನೀಡಲು ಸ್ಪಂದಿಸದ ಬಗ್ಗೆ ನಾನು ಸಿಟ್ಟಾಗಿ ದಿನೇಶ್ ಗುಂಡೂರಾವ್ ಮತ್ತು ಹರ್ಷ ಗುಪ್ತಾ ಅವರೊಂದಿಗೆ ಗಲಾಟೆ ಮಾಡಿದ್ದು ನಂತರ ವೈದ್ಯರನ್ನ ನೀಡಿದ್ದಾರೆ ಎಂದರು. ನನ್ನ ಕೆಲಸದ ಬಗ್ಗೆ ನಾನೇ ಹೇಳಿಕೊಳ್ಳಬಾರದು. ಯಾವುದೇ ಕೆಲಸ ಕಳಪೆಯಾಗದಂತೆ ನೋಡಿಕೊಂಡಿದ್ದೇನೆ. ಗಂಗೆಕೊಳ್ಳದಲ್ಲಿಯ 2ರಿಂದ 3 ಒಳ್ಳೆಯ ಬಾವಿಗಳನ್ನು, ಅವುಗಳಿಂದ ಪೈಪ್ಲೈನ್ ಮೂಲಕ ನೀರು ಗೋಕರ್ಣಕ್ಕೆ ಕೊಡುವ ಬಗ್ಗೆ ಯೋಜನೆ ಮಾಡಿದ್ದೇನೆ. 1 ಕೋಟಿ ರೂಪಾಯಿ ಪೈಪ್ಲೈನಿಗೆ ನೀಡಿದರೆ ಸಾಕು ಎನ್ನುವ ಮೂಲಕ ನನ್ನ ಜನಪರ ಕಾಳಜಿ ಮೆರೆದರು. ಈ ಕಾರ್ಯಕ್ರಮದಲ್ಲಿ ಕುಮಟಾ ಹೊನ್ನಾವರ ಕ್ಷೇತ್ರದ ಬಿಜೆಪಿ ಶಾಸಕರಾದ ದಿನಕರ್ ಕೆ ಶೆಟ್ಟಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಜಿಲ್ಲಾ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಗುರುಪ್ರಸಾದ್ ಹೆಗಡೆ ಹರ್ತಿಬಲ್, ರಾಜೇಂದ್ರ ನಾಯ್ಕ್, ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರು, ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ, ನಿಕಟಪೂರ್ವ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಕುಮಟಾ ಮಾರ್ಕಂಡೇಯ ಡಾಕ್ಟರ್ ಜಿಜಿ ಹೆಗಡೆ, ಜಿಲ್ಲಾ ಉಪಾಧ್ಯಕ್ಷ ನಾಗರಾಜ್ ನಾಯ್ಕ್ ತೋರ್ಕೆ, ಮಂಜುನಾಥ್ ಜನ್ನು, ರಾಜ್ಯ ವ್ಯಾಪಾರ ಪ್ರಕೋಷ್ಠದ ಸದಸ್ಯರು ಭಾಸ್ಕರ್ ಚಂದಾವರ, ಒಬಿಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಹಿಳೆಯರು ಕುಟುಂಬದ ಹಾಗೂ ಸಮಾಜದ ಬೆನ್ನೆಲುಬು. ಒಂದು ಮಹಿಳೆ ಶಿಕ್ಷಣ ಹೊಂದಿದಾಗ, ಕೌಶಲ್ಯಗಳನ್ನು ಕಲಿತಾಗ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಬಂದಾಗ ಆಕೆಯ ಕುಟುಂಬ ಮಾತ್ರವಲ್ಲದೆ ಸಂಪೂರ್ಣ ಸಮಾಜವೇ ಅಭಿವೃದ್ಧಿಯತ್ತ ಸಾಗುತ್ತದೆ. ಇಂತಹ ತರಬೇತಿ ಕಾರ್ಯಕ್ರಮಗಳು ಮಹಿಳೆಯರಿಗೆ ಹೊಸ ಕೌಶಲ್ಯಗಳನ್ನು ಕಲಿಸಿ ಆತ್ಮವಿಶ್ವಾಸ ತುಂಬಲು ಸಹಾಯ ಮಾಡುತ್ತವೆ ಎಂದು ಮಾಜಿ ಕೇಂದ್ರ ಸಚಿವೆ, ಮಾಜಿ ರಾಜ್ಯಪಾಲೆ ಶ್ರೀಮತಿ ಮಾರ್ಗರೆಟ್ ಆಳ್ವಾ ಹೇಳಿದ್ದಾರೆ. ಅವರು ಇಂದು ಯಲ್ಲಾಪುರ ತಾಲೂಕಿನ ಉದ್ಯಮ ನಗರದಲ್ಲಿರುವ
ಕರುಣಾ ತರಬೇತಿ ಕೇಂದ್ರದಲ್ಲಿ ಅರುಣೋದಯ ಟ್ರಸ್ಟ್ ಮತ್ತು ಕರುಣಾ ಸಂಸ್ಥೆಯ ಸಹಯೋಗದಲ್ಲಿ ಯಶಸ್ವಿಯಾಗಿ ನಡೆದ ಹೊಲಿಗೆ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಇಂದಿನ ಕಾಲದಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯವಾಗಿದೆ. ಹೊಲಿಗೆ, ಕೈಗಾರಿಕೆ, ಉದ್ಯಮಶೀಲತೆ ಅಥವಾ ಬೇರೆ ಯಾವುದೇ ಕೌಶಲ್ಯ ಕಲಿತರೂ ಅದು ಮಹಿಳೆಯರಿಗೆ ಆದಾಯ ಸಂಪಾದಿಸಲು ಹಾಗೂ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಆರ್ಥಿಕ ಸ್ವಾವಲಂಬನೆ ಮಹಿಳೆಯರಿಗೆ ಗೌರವ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ತರಬೇತಿಯಲ್ಲಿ ಭಾಗವಹಿಸುವವರು ಎಲ್ಲ ಸಹೋದರಿಯರಿಗೆ ನನ್ನ ವಿನಂತಿ ಏನೆಂದರೆ ಈ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಇಲ್ಲಿ ಕಲಿಯುವ ಕೌಶಲ್ಯಗಳನ್ನು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿ ನಿಮ್ಮ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸಿಕೊಳ್ಳಿ. ಮಹಿಳೆಯರು ಶಕ್ತಿಶಾಲಿಯಾಗಿರುವ, ಆತ್ಮವಿಶ್ವಾಸದಿಂದ ಬದುಕುವ ಮತ್ತು ಸಮಾಜದಲ್ಲಿ ಗೌರವದ ಸ್ಥಾನ ಪಡೆಯುವಂತಹ ಸಮಾಜವನ್ನು ನಿರ್ಮಿಸಲು ನಾವು ಎಲ್ಲರೂ ಕೈ ಜೋಡಿಸೋಣ. ಮಹಿಳೆಯರ ತರಬೇತಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ತುಂಬಾ ಸಂತೋಷ ಮತ್ತು ಗೌರವದ ವಿಷಯವಾಗಿದೆ. ಮೊದಲನೆಯದಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರುವ ಅರುಣೋದಯ ಸಂಸ್ಥೆಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅರುಣೋದಯ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀ ಸತೀಶ್ ಪಿ ನಾಯ್ಕ್ ಮಾತನಾಡಿ, ಹೊಸ ವೃತ್ತಿ ಪ್ರಾರಂಭಿಸಲು ನಮ್ಮ ಸಂಸ್ಥೆ ನಿಮಗೆ ಮಾರ್ಗದರ್ಶನ ನೀಡಲು ತಯಾರಿದ್ದು, ತರಬೇತಿಯ ಲಾಭ ಪಡೆದು ಸ್ವಾವಲಂಬಿಯಾಗುವಂತೆ ತರಬೇತುದಾರರಿಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಲ್ಲಾಸ್ ಶಾನ್ಭಾಗ್, ಬೆನಿತ್ ಸಿದ್ದಿ, ಲಾರೆನ್ಸ್ ಸಿದ್ದಿ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀಮತಿ ಸುಲೋಚನಾ ಕಾರ್ಯಕ್ರಮ ನಿರ್ವಹಿಸಿದರು. ಶಿರಸಿ ನಗರದ ಹುಬ್ಬಳ್ಳಿ ರಸ್ತೆಯ ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಅಶೋಕ್ ಪಾಂಡುರಂಗ ನಾಯ್ಕ್ ಮಾರ್ಚ್ 11ರಂದು ತಮ್ಮ 67ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಮೂಲತಃ ಕಾರವಾರದವರಾಗಿದ್ದ ಇವರು ಶಿರಸಿಯ ಪಿಡಬ್ಲ್ಯೂಡಿ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಒಟ್ಟು 41 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಮೊದಲಿನಿಂದಲೂ ಪರೋಪಕಾರಿ ಸ್ವಭಾವದವರಾಗಿದ್ದ ಇವರು ಬಶೆಟ್ಟಿಕೆರೆ ಶ್ರೀ ಬಸವೇಶ್ವರ ದೇವಸ್ಥಾನದ ಮಾತೃಮಂಡಳಿಯಲ್ಲಿ ಸಕ್ರಿಯ ಸದಸ್ಯರಾಗಿದ್ದು, ಪತ್ನಿ, 2 ಪುತ್ರರು, ಸೊಸೆ ಮತ್ತು ಅಪಾರ ಬಂಧು ಬಳಗವನ್ನಾಗಲಿದ್ದಾರೆ. ಇಲ್ಲಿನ ಬಾಯ್ಚವಳ್ಳಿ ರಸ್ತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ 5.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶನಿವಾರ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ 5.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಲೋನಿಗಳಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 1.65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಹಾನಗಲ್ ನಗರದಲ್ಲಿ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಸುಸಜ್ಜಿತ ಕಟ್ಟಡ ನಿರ್ಮಿಸಬೇಕು ಎನ್ನುವ ಬೇಡಿಕೆ ಈಡೇರಿಸಿ 5.15 ಕೋಟಿ ರೂಪಾಯಿ ಅನುದಾನ ದೊರಕಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ತಾಲೂಕಿನಲ್ಲಿರುವ ವಸತಿ ನಿಲಯ ಮತ್ತು ವಸತಿ ಶಾಲೆಗಳಿಗೆ ಸೌಲಭ್ಯ ದೊರಕಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ ಶಾಸಕ ಶ್ರೀನಿವಾಸ್ ಮಾನೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಂಧುಗಳ ಕಲ್ಯಾಣಕ್ಕೆ ಇತ್ತೀಚೆಗೆ ಮಂಡಿಸಿದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆ, ಕಾರ್ಯಕ್ರಮ ರೂಪಿಸಿ ಹೆಚ್ಚು ಹಣಕಾಸಿನ ನೆರವು ನೀಡಿದೆ. ಇವುಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಪ್ರವೇಶಿಸುವಂತೆ ಕರೆ ನೀಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತಪ್ಪ ಮರಗಡಿ, ಮಂಜು ಗೋರಣ್ಣನವರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಖುರ್ಷಿದ್ ಹುಲ್ಲತ್ತಿ, ಮಮತಾ ಆರೇಗೊಪ್ಪ, ಮುಖಂಡರಾದ ರವಿ ದೇಶಪಾಂಡೆ, ಬಸವರಾಜ್ ಡುಮ್ಮಣ್ಣನವರ್, ಉಮೇಶ್ ದೊಡ್ಮನಿ, ಮೌನೇಶ್ ಕಲಾಲ್, ಮಾಲ್ತೇಶ್ ಬ್ಯಾಗವಾದಿ, ವಿನಾಯಕ್ ಬಂಕನಾಳ, ಬಾಬಾಜಾನ್ ಕೊಂಡೇವಾಡೆ, ಸಿಕಂದರ್ ವಾಲಿಕಾರ್, ಉಮೇಶ್ ಮಾಳ್ಗಿ, ಡಾ ಚನ್ನಪ್ಪ ದೊಡ್ಡ ಚಿಕ್ಕಣ್ಣನವರ್, ಎಂಎಂ ಬಡಗಿ, ಬಸವಣ್ಣಪ್ಪ ವಾಲಿಕಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಂಗಮ್ಮ ಹಿರೇಮಠ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಸಿ ನಗರ ಠಾಣೆ ಪಿಎಸ್ಐ ಆಗಿ ಅಧಿಕಾರ ವಹಿಸಿಕೊಂಡ ನರಸಿಂಹಲು. ಸಮಾಜದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಅನನ್ಯ, ಶಾಸಕ ಭೀಮಣ್ಣ ನಾಯ್ಕ್. ಯುದ್ಧದ ಕಾರ್ಮೋಡದ ನಡುವೆ ಕಾರವಾರ ಬಂದರಿಗೆ ಬಂದಿಳಿದ ಯುಎಇ ಹಡಗು, 2115 ಮೆಟ್ರಿಕ್ ಟನ್ ಬಿಟುಮಿನ್ ಆಮದು. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ದೊಡ್ಡನಳ್ಳಿ ರಸ್ತೆ ಈಗ ವಾಹನಮಯವಾಗಿದೆ.
ಸರ್ಕಾರಿ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಬದುಕಿಗೆ ಆಸರೆ. ಶಾಸಕ ಭೀಮಣ್ಣ ನಾಯ್ಕ್. ಬಿಜೆಪಿ ಗೋಕರ್ಣ ಮಂಡಳದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಮತ್ತು ಮಂಡಲ ಕಾರ್ಯಕಾರಿಣಿ ಸಭೆ. ಒಂದು ಮಹಿಳೆ ಶಿಕ್ಷಣ ಹೊಂದಿದಾಗ, ಕೌಶಲ್ಯಗಳನ್ನು ಕಲಿತಾಗ ಆತ್ಮವಿಶ್ವಾಸದಿಂದ ಮುಂದೆ ಬರಲು ಸಾಧ್ಯ. ಶ್ರೀಮತಿ ಮಾರ್ಗರೇಟ್ ಆಳ್ವ. ಅಶೋಕ್ ನಾಯ್ಕ್ ನಿಧನ. 1.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಶಾಸಕ ಭೀಮಣ್ಣ ನಾಯ್ಕ್ ಅವರಿಂದ ಭೂಮಿ ಪೂಜೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.